ಏನು ಅನಿಸುತ್ತೆ ಟ್ರೆಂಡು? ಇಲ್ಲ, ನಾವು ಮೊದಲನೇ ಬಾರಿಗೆ ಚುನಾವಣೆಗೆ ದಾವಣಗೆರೆ ದಕ್ಷಿಣಕ್ಕೆ ಬಂದಿರತಕ್ಕಂಥದ್ದು. ನನ್ನ ಕ್ಷೇತ್ರದಿಂದ 30 ಜನ ನಾವು ಮುಖಂಡರಲ್ಲೆಲ್ಲ ಕೂಡ ಬಂದಿದ್ದೀವಿ. ನಮ್ಮ ಯಲಾಂಗದವರು ಭಾಳಷ್ಟು ಜನ ವಾಸಿಗಳು ಇಲ್ಲಿದ್ದಾರೆ ದಾವಣಗೆರೆಯಲ್ಲಿ. ಓಕೆ. ಭಾಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳವರೆಲ್ಲ. ಸೊ ಅವ್ರ ಮನೆಯಲ್ಲೇ ಕೂಡ ಊಟ ಆಯಿತು ಮತ್ತು ಅಲ್ಲೆಲ್ಲ ಸಭೆಗಳನ್ನು ಸೇರಿದ್ವಿ. ಸೊ ಅವ್ರು ಹೇಳೋ ಪ್ರಕಾರ ಏನು ಅಂದರೆ, ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿಯವರೆಗೂ ಅದೊಂದು ಏಕಪಕ್ಷೀಯವಾದಂಥ ಚುನಾವಣೆ ಆಗ್ತಾಯಿತ್ತು. ಏನು ಶಾಮನೂರು ಶಿವಶಂಕರಪ್ಪನವರ ಒಂದು ಕುಟುಂಬ ಇತ್ತು, ಏಕಪಕ್ಷೀಯವಾದಂಥ ಚುನಾವಣೆ ಆಗ್ತಾಯಿತ್ತು. ಅದರ ಮೊದಲನೇ ಬಾರಿಗೆ ಜನ ಇವತ್ತು ತಿರುಗಿ ಬೀಳ್ತಾ ಇದ್ದಾರೆ, ಸಡ್ಡು ಹೊಡಿತಾ ಇದ್ದಾರೆ. ಮತ್ತು ಜೊತೆಯಲ್ಲಿ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷ ಬರೀ ಮುಸ್ಲಿಮಾನರ ಮತಗಳನ್ನೇ ನಂಬ್ಕೊಳ್ತಾವ್ರೆ. ಅಂದರೆ ಅವರು ಅತಿ ಹೆಚ್ಚಿನ ಮತಗಳಿಂದ ಭಾಳ ಓಲೈಕೆ ಅವರನ್ನು ಮಾಡ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೂ ಕೂಡ ಉಳಿಕೆ ಜಾತಿಯ ಜನಾಂಗದವ್ರು ಏನವ್ರೆ ಅವ್ರಿಗೆ ನಗಣ್ಯ, ಅಂದರೆ ನಿಮ್ಮಿಂದ ಏನು ಗೆದ್ದಿಲ್ಲ, ನಾವು ಗೆಲ್ಲಿಸಿದೆ ಅಲ್ಪಸಂಖ್ಯಾತರ ಮತಗಳು ಅಂತೇಳಿ ಬರ್ತದೆ. ಇದನ್ನು ಜನ ಯೋಚನೆ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಲ್ಲೂ ಒಂದು ಸ್ವಲ್ಪ ಪರ್ಸೆಂಟೇಜು ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ಮೊದಲನೇ ಬಾರಿಗೆ ಈ ಸರಿ ಚಲಾವಣೆ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಹೇಳ್ತಕ್ಕಂಥದ್ದು ಅವಕಾಶ ಚೆನ್ನಾಗಿದೆ. ಯಾಕಂದರೆ ಜನ ಬಹಿರಂಗವಾಗಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಗುಪ್ತವಾಗಿರ್ತಕ್ಕಂಥ ಮತಗಳೇ ನಿರ್ಣಾಯಕ ಆಗ್ತಕ್ಕಂಥದ್ದು. ಮತ್ತು ಕೊನೆಗೆ 2 ದಿನ ಚುನಾವಣೆ ಇದೆಯಲ್ಲ, ಅದೊಂಥರ ಬೇರೆ ರೀತಿಯಲ್ಲಿ ಚುನಾವಣೆ ನಡೀತದೆ. ಎಲ್ಲ ಸಾಧಕ ಬಾಧಕಗಳು ಕೂಡ ನೆಕ್ ಟು ನೆಕ್ ಇದೆ. ಮತ್ತು ಫಸ್ಟ್ ಟೈಮ್ BJPನವ್ರು ಇಷ್ಟು ವ್ಯವಸ್ಥಿತವಾಗಿ ಕಾರ್ಯಕರ್ತರು ಮುಖಂಡರುಗಳು ಭಾಳ ಪ್ರಬಲವಾಗಿ ಚುನಾವಣೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾನು ನೋಡಿದ್ದೀನಿ. ನಮ್ಮ ಅಭ್ಯರ್ಥಿ ಯುವಕ ಮತ್ತು ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವನು, ಅಂಥವನಿಗೆ ಮತ ಚಲಾಯಿಸಿದ್ರೆ ಅವನು ಮನೆಗೆ ಅವನು ಬರ್ತಾನೆ. ಆದರೆ ಈಗಿರೋನು ಗೆದ್ದಿಸ್ರೆ ನಾವು ಮನೆ ಬಾಗಿಲಿಗೆ ಹೋದರೂ ಅವ್ರು ಸೇರಿಸೋದಿಲ್ಲ. ಇದು ಸ್ವಲ್ಪ ಜನಗಳ ಮನಸ್ಸಿಗೆ ಬಂದಿದೆ. ಒಂದೇ ಕುಟುಂಬಕ್ಕೆ ಎಷ್ಟು ಸರಿ ನಾವು ಓಟ್ ಹಾಕುವಂಥದ್ದು, ಇದು ಒಂದು ಸ್ವಲ್ಪ ಇದೆ. ಅದು ವರ್ಕೌಟ್ ಆಯಿತು ಅಂತಂದರೆ ಖಂಡಿತವಾಗೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತದೆ.